ನಾನು ಇಲ್ಲಿ ಮನೆ ಹತ್ರನೇ ಒಂದಷ್ಟು ನಾಟಿ ಕೋಳಿ ಸಾಕಿದ್ದೀನಿ. ಫ್ರೀಯಾಗಿ ಹೊರಗಡೆ ಬಿಟ್ಟು ಸಾಕಿರೋದು. ಸೊ ಅವು ಹೆಂಗೆ ಸಾಕಿಂದಿರಬೇಕು ಅಂತ ಅಂದರೆ, ನೀವು ಯಾವಾಗಲೂ ಮೇವು ಹಾಕೋಕ್ಕಾಗೋದಿಲ್ಲ. ನೀವು ಕರೆದ ತಕ್ಷಣ ಬರಬೇಕು. ಯಾಕೆ ಅಂತ ಅಂದರೆ ಹೊರಗಡೆನೇ ಜಾಸ್ತಿ ಮೇಯಬೇಕು. ನೀವು ಅವಕ್ಕೆ ಮೇವನ್ನ ಭಾಳ ಕಮ್ಮಿ ಹಾಕಬೇಕು. ಆದರೆ ಡೈಲಿ ಹಾಕಲೇಬೇಕು ಮೇವನ್ನ. ಯಾಕೆಂದರೆ ಹೊರಗಡೆ ಅವಕ್ಕೆ ಮೇವು ಕಮ್ಮಿ ಸಿಗೋದ್ರಿಂದ ನೀವು ಮೇವು ಹಾಕಲೇಬೇಕು. ಯಾವ ಥರ ಅವನ್ನ ರೂಢಿ ಮಾಡಿರಬೇಕು ಅಂದರೆ, ನೀವು ಕರೆದ ತಕ್ಷಣ ಬರೋಂಗಿರಬೇಕು. ಆಗಲೇ ಅವು ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರ್ತವೆ. ನಿಮಗವು ಯಾವಾಗಲೂ ಸಿಗೋ ಥರ ಇರ್ತವೆ. ನಾನು ಒಂದಷ್ಟು ಸಾಕಿದ್ದೀನಿ, ಒಂದು 3-4 ತಿಂಗಳಿಂದ ಸಾಕಿದ್ದೀನಿ. ತೋರ್ಸೋಣ ಹೆಂಗಿರ್ತೀವಿ ಅಂತ ತೋರಿಸ್ತೀನಿ. ತಡೀರಿ. ಬಾ 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 bah 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 dari odlo bah 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 bah. ನಾವಿಲ್ಲಿ ಕರ್ದಂಗೆ ಬರೋ ಥರ ಸಾಕಬೇಕು ಅಂತಂದರೆ ಸಣ್ಣ ಮರಿಗಳಿಂದಲೇ ರೂಢಿ ಮಾಡಬೇಕು. ಮರಿಗಳಿಂದ ರೂಢಿ ಆಗಬೇಕು ಅಂತಂದರೆ ಅವಕ್ಕೆ ದೊಡ್ಡ ಕೋಳಿಗಳಿಗೆ ನಾವು ನಾರ್ಮಲಾಗಿ ಜೋಳ, ಭತ್ತ ಅಥವಾ ಗೋಧಿ ಹಾಕ್ತೀವಲ್ಲ, ಆ ಥರ ಸಣ್ಣ ಮರಿಗಳಿಗೆ ಅಕ್ಕಿ ನುಚ್ಚು, ಅಕ್ಕಿ ಅಥವಾ ರಾಗಿ ಇದನ್ನು ದೊಡ್ಡ ಕೋಳಿಗಳಿಗೆ ಹಾಕಿ ರೂಢಿ ಮಾಡೋ ಥರದಲ್ಲೇ ಸಣ್ಣ ಕೋಳಿಗಳನ್ನೂ ರೂಢಿ ಮಾಡ್ಕೊಬೇಕು. ರೂಢಿ ಮಾಡೋದು ಅಂತ ಅಂದರೆ ಡೈಲಿ 2-3 ಸರಿ ಹಾಕಿದ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ಒಂದು ತಿಂಗಳು ರೂಢಿ ಮಾಡಿದ್ರೆ ಸಾಕು. ಆಮೇಲೆ ರೂಢಿ ಆಗ್ತವೆ. ನಾರ್ಮಲಾಗಿ 1-2 ಸರಿ ಕರೆದ್ರೆ ಸಾಕು, ಬಂದ್ಬಿಡ್ತವೆ. ಬಟ್ಟು ಏನಂತಂದರೆ ತುಂಬ ಲಾಟ್ಗಟ್ಟಲೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಿನಿಮಮ್ ಅಂತಂದರೆ ಒಂದು 10ಕ್ಕಿಂತ ಕಮ್ಮಿ ಇರಬಾರ್ದು. ಅದ್ರ ಮೇಲೆ ಇಟ್ಕೊಂಡ್ರೆ ಒಳ್ಳೆಯದು. ಮ್ಯಾಕ್ಸಿಮಮ್ ನೀವು ಏಟೆಗಳನ್ನ ಜಾಸ್ತಿ ಇಟ್ಕೋಬೇಕು, ಹುಂಜಗಳನ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಈಗ ನನ್ನ ಹತ್ರ ಒಂದು 20 ಕೋಳಿ 20-25 ಏನೋ ಇದ್ದು, ಅದರಲ್ಲಿ ಒಂದು 6 ಏಟೆ, ಒಂದು 8 ಹುಂಜನ ಮಾರಿದ್ದೀನಿ. ಇವಾಗ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಜಾಸ್ತಿ ಮೇವು ಸಿಗ್ತಾಯಿಲ್ಲ, ಮತ್ತು ಗಲೀಜು ಜಾಸ್ತಿ ಮಾಡ್ತವೆ ಅಂಥೇಳಿ ನಾನೇ ಮಾರಿದ್ದೀನಿ. ನೀವು ನಾರ್ಮಲಾಗಲೂ ಯಾವಾಗಲೂ ಕೋಳಿ ಇಟ್ಕೊಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮಿನಿಮಮ್ 4 ಏಟೆ ಇಟ್ಕೊಂಡ್ರೆ ಒಂದು ಹುಂಜನ ಇಟ್ಕೊಬೇಕು. ಈಗ 10 ಏಟೆ ಇದ್ದರೆ ಮಿನಿಮಮ್ 3 ಹುಂಜನ ಇಟ್ಕೊಬೇಕು ನೀವು. ಈ ಥರ ನನ್ನ ಹತ್ರ ಇಲ್ಲಿ ಇವಾಗ ಹುಂಜಗಳು ಜಾಸ್ತಿ ಇದ್ದಾವೆ. ಯಾಕೆ ಅಂತಂದರೆ ಆಲ್ರೆಡಿ 3 ಏಟೆಗಳು ಕಾವಿಗೆ ಕೂತಿದ್ದಾವೆ. ಹಾಗಾಗಿ ಹುಂಜಗಳು ಮೇಂಟೈನ್ ಆಗಿದೆ. ಮತ್ತು ಈಗಿರೋ ಕೆಲವೊಂದು ಹುಂಜಗಳು ತೂಕ ಕಮ್ಮಿ ಇದ್ದಾವೆ ಅಂತೇಳಿ ಮಾರಿಲ್ಲ ಅಷ್ಟೇ. ನೀವು ಮಾರೋದಾದ್ರೂ ಮಿನಿಮಮ್ 1.5 kg ಮೇಲೆ ಬರೋ ತನಕ ವೆಯ್ಟ್ ಮಾಡಬೇಕು ನಾಟಿ ಕೋಳಿನ. ಇಲ್ಲ ಅಂತಂದರೆ ನೀವು ಕಮ್ಮಿಲೇ ಮಾರಿದ್ರೆ ತಗೊಳ್ಳೋರು ಹಿಂದೆ ನೋಡ್ತಾರೆ, ಮತ್ತು ನಾವು ಮಾರೋದಕ್ಕೂ ಅಷ್ಟೇನು ಒಳ್ಳೆ ರೇಟಿಗೆ ಹೋಗೋದಿಲ್ಲ. ಹಾಗಾಗಿ ಮಾರಬೇಕಾದ್ರೆ ಒಂದೊಂದು ಸರಿಗೆ ಒಂದು 8-10 ಹಂಗೆ ಮಾರಿ. ಬಟ್ ಒಂದೇ ಸರಿ ಲಾಟಾಗಿ ಮಾರೋಕ್ಕೆ ಹೋಗಬೇಡಿ. ಬಲ್ಕಾಗಿ ಮಾರೋದಾದ್ರೆ ಏನು ತೊಂದರೆ ಇಲ್ಲ. ಬಟ್ ನೀವು ಸಂತೆಗಳಿಗೆ ಹಾಕೋದಾದ್ರೆ ಬಲ್ಕಾಗಿ ಹಾಕೋಕ್ಕಾಗೋದಿಲ್ಲ. ಯಾರಿಗಾರು ಹೋಲ್ಸೇಲ್ ಪರ್ಚೇಸ್ ಮಾಡೋದಾದರೆ ಆ ಥರ ಕೊಡ್ಬೋದು. ಬಟ್ ಆದಷ್ಟು ಮಿನಿಮಮ್ ಒಂದು 20 ಯಾವಾಗಲೂ ಮೇಂಟೈನ್ ಮಾಡಿ. ಜಾಸ್ತಿ ಆಗ್ತಾ ಹೋದರೆ ನೀವು ಫುಡ್ ಹಾಕೋದಕ್ಕೆ ನಿಮಗೆ ಹಿಂಸೆ ಅನಿಸುತ್ತೆ, ಅಥವಾ ಅಲ್ಲಿ ಜಾಗ ಏನಾದರೂ ಕಮ್ಮಿ ಇದ್ದರೆ ಅದು ಕಷ್ಟ. ಹಾಗಾಗಿ ಯಾವಾಗಲೂ ಬ್ಯಾಚ್ ವೈಸ್ ಮಾಡ್ಕೊತೀನಿ. ನನ್ನ ಹತ್ರ ಈಗ ಮರಿ ಕಾವಿ ಕೂತಿರೋವು ಇದ್ದಾವೆ, ಸಣ್ಣ ಮರಿಗಳಿದ್ದಾವೆ, ಮತ್ತು ಒಂದು ಮಿಡ್ಲ್ ಏಜ್ ಅವು ಇದ್ದಾವೆ, ದೊಡ್ಡವೂ ಇದ್ದಾವೆ. ಎಲ್ಲ ಏಜ್ನವೂ ಒಂದು ಮಿನಿಮಮಲ್ಲಿ ಇಟ್ಟಿದ್ದೀನಿ. ಯಾಕೆಂತಂದರೆ ಒಂದೇ ಸರಿ ಮಾರ್ಕೆಟಿಂಗಿಗೂ ಅಥವಾ ಒಂದೇ ಸರಿ ಮರಿಗಳು ಎಲ್ಲವೂ ಒಂದೇ ಸರಿ ಇರೋಂಗಿರಬಾರ್ದು. ಏಜ್ ವೈಸಲ್ಲಿ ಎಲ್ಲವೂ ಇಟ್ಟಿದ್ದೀನಿ. ಪ್ಲಸ್ ಮನೆ ಹತ್ರನೂ ಅಷ್ಟೇ ಸರೌಂಡಿಂಗು ಅವು ಫ್ರೀಯಾಗಿ ಆಟಾಡೋಕ್ಕೆ ಅಥವಾ ಮೇಯೋಕ್ಕೆ ಓಡಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಬಿಟ್ಕೊಬೇಕು. ನಾನು ಸುಮಾರು ಇಲ್ಲೊಂದು 2 ಕುಂಟೆಯಷ್ಟು ಜಾಗನ ಅದಕ್ಕೆ ಅಂತ ಬಿಟ್ಟಿರೋದು. ಅಂದರೆ ಮನೆ ಪಕ್ಕದಲ್ಲಿ ಇದ್ದಿದ್ದ ಜಾಗನ ನಾಟಿ ಕೋಳಿ ಸಾಕೋಕ್ಕೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಮೊಳಕೆ ಕಟ್ಟರ ರಾಗಿ ಮತ್ತು ಜೋಳ ಎರಡನ್ನೂ ಹಾಕ್ತೀನಿ. ಯಾಕೆಂದರೆ ಮೊಳಕೆ ಕಟ್ಟಿರೋದ್ರಲ್ಲಿ ಜಾಸ್ತಿ ವಿಟಮಿನ್ಸು ಈ ಥರದ ನ್ಯೂಟ್ರಿಷನ್ಸ್ ಇರೋದ್ರಿಂದ ಕೋಳಿಗಳು ಆ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಗ್ರೋತು. ಬಟ್ ನನಗೆ 2 ತಿಂಗಳು
ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. 20 ಮಂತ್ಲಿ ಮಾರೋಣ, 20ರಿಂದ 25 ಅವರೇಜ್.